ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಕ್ಯೂಟ್ ಆಗಿರುವಂತಹ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ, ಮುದ್ದಾಗಿ ಓಲೆ ಡಿಸೈನ್ ಥರ ಕಾಣಿಸ್ತಾ ಇದೆ, ಇಯರಿಂಗ್ಸ್ ಥರನೇ ತುಂಬ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು, ಮಾಡ್ತಾ ಏನಾದರೂ ಇದರಲ್ಲಿ ಪ್ರಾಬ್ಲಮ್ ಬರುತ್ತಾ, ಪ್ರಾಬ್ಲಮ್ನ ಹೇಗೆ ನಾವು ಸಾಲ್ವ್ ಮಾಡ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು ಹೇಳ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್ ನೋಡಿ, ಇದೇನೆ ಕ್ರೋಶಾ ಕುಚ್ಚು ಡಿಸೈನ್, ತುಂಬಾ ಕ್ಯೂಟ್ ಆಗಿದೆ. ಬನ್ನಿ, ಅದಕ್ಕೆ ನಾನು ಮೊದಲು 6 ಎಳೆ ದಾರವನ್ನು ತೊಗೊಂಡಿದ್ದೀನಿ, ಗ್ರೀನ್ ಕಲರ್. ಅದನ್ನು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ, ಗಂಟೆ ಹಾಕಿ ಇಟ್ಕೊಂಡಿರೋದು. ಜೊತೆಗೆ ನಾನು ಇದಕ್ಕೆ ರಿಂಗ್ ಬೀಡನ್ನು ತೊಗೊತಾ ಇದ್ದೀನಿ. ರಿಂಗ್ ಬೀಡ್ ಇದಕ್ಕೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಜೊತೆಗೆ ನಾನು ನೆಕ್ಸ್ಟ್ ಇದಕ್ಕೆ ಒಂದು ಸ್ಮಾಲ್ ಬೀಡನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಮೆಟಲ್ ಬೀಡನ್ನು ತೊಗೊಂಡಿದ್ದೀನಿ, ಸ್ಮಾಲ್ ಬೀಡನ್ನು, ರೌಂಡ್ ಬೀಡನ್ನು. ಮೊದಲು ನಾವು ಸ್ಯಾಂಪಲ್ಗೆ ಹಾಕ್ಕೊಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶ್ವಲ್ ಯಾವಾಗಲೂ ಮಾಡೋ ಥರನೇ ನಾಟನ್ನು ಬ್ಯಾಕ್ ಸೈಡ್ಗೆ ಬರೋ ಥರ ಮಾಡ್ಕೊಳ್ಳೋಣ. ಡಿಸೈನನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲು ನಾನು ಅದಕ್ಕೆ ಸಿಂಗಲ್ ಲಾಕನ್ನು ಹಾಕ್ಕೊತೀನಿ 2 ಟೈಮ್. ನೋಡಿ, ಸಿಂಗಲ್ ಲಾಕನ್ನು ಹಾಕಿದ ನಂತರ ನಾನು ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್, 4 ಚೈನ್, ನೆಕ್ಸ್ಟ್ 5 ಚೈನ್. ನೋಡಿ, 5 ಚೈನ್ ಹಾಕಿದ ನಂತರ ಅದನ್ನು 5 ಚೈನ್ ಯಾವ ಲೆವೆಲ್ಗೆ ಬರುತ್ತೆ ಅದೇ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆ. 5 ಚೈನ್ ಹಾಕಿದ ನಂತರ ಅದನ್ನು ನಾವು ಲಾಕನ್ನು ಮಾಡ್ಕೊಳ್ಳೋಣ. ಮತ್ತೆ ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕನ್ನು ಮತ್ತೆ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಮಾಡಿದ ನಂತರ ಮತ್ತೆ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಹಾಗೆಯೇ ಮತ್ತೆ ನಾನು ಚೈನನ್ನು ಹಾಕ್ಕೊತಾ ಇದ್ದೀನಿ. ಮತ್ತೆ 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನನ್ನು ಹಾಕ್ಕೊಂಡು ಹೇಗೇನು ಅದು ಎಲ್ಲಿಗೆ ಬರುತ್ತೆ 5 ಚೈನ್ ಲೆವೆಲ್ಗೆ ಅಲ್ಲಿಗೆ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಲಾಕನ್ನು ಮಾಡ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡೆ ಸ್ಟಾರ್ಟಿಂಗ್, ಮತ್ತೆ ಇನ್ನೊಂದು 5 ಚೈನ್ ಹಾಕ್ಕೊಂಡು ಲಾಕನ್ನು ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ ನಂತರ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಮೇಲ್ಭಾಗ ಮಾಡಿಕೊಂಡು ನಾವು ರಿಂಗ್ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾನು ನೀಡಲ್ಗೆ ರಿಂಗ್ ಬೀಡನ್ನು ತೊಗೊಂಡಿದ್ದೀನಿ, ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ರಿಂಗ್ ಬೀಡ್ ಹಾಕಿದ ನಂತರ ನಾನು ಅದನ್ನು ಲಾಕನ್ನು ಮಾಡ್ಕೊತಾ ಇದ್ದೀನಿ, ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ಯಾವಾಗಲೂ ಈ ಥರ ರಿಂಗ್ ಬೀಡ್ ಹಾಕಿದ ನಂತರ ಬೀಡ್ ಲಾಕ್ ಮಾಡಿದ ನಂತರ ನಾವು ಅದನ್ನು ಬಟ್ಟೆಗೆ ಹಾಕ್ತಾ ಇದ್ವಿ. ನೋಡಿ, ಈ ಥರ ಬಟ್ಟೆಗೆ ಲಾಕ್ ಮಾಡ್ತಿದ್ವಿ. ಬಟ್ ಈ ಡಿಸೈನಲ್ಲಿ ನಾವು ಈ ಥರ ಡೈರೆಕ್ಟ್ ಬಟ್ಟೆಗೆ ಲಾಕ್ ಮಾಡೋದಿಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟ್ ಆಗಿರುತ್ತೆ ನೋಡೋದಕ್ಕೂ ಮಾಡೋದಕ್ಕೂ ಸಹ. ಸೊ ಆ ಥರ ಲಾಕ್ ಮಾಡಲ್ಲ. ಅದಕ್ಕಿಂತ ಮುಂಚೆ ನಾವು ಈ ಥರ ಬೀಡ್ ಲಾಕ್ ಮಾಡಿದ ನಂತರ 2 ಚೈನನ್ನು ಹಾಕ್ಕೊತೀವಿ ಮೇಲೆ. ಓಕೆನಾ, ನಾವು ಬೀಡ್ ಲಾಕ್ ಮಾಡ್ಕೊತೀವಿ. ಬೀಡ್ ಲಾಕ್ ಮಾಡಿದ ನಂತರ 2 ಚೈನನ್ನು ಹಾಕ್ಕೊತೀವಿ. 2 ಚೈನ್ ಹಾಕಿದ ನಂತರ ಡೈರೆಕ್ಟ್ ನಾವು ರಿಂಗ್ ಬೀಡ್ ಒಳಗಡೆ ನಾವು ಡಬಲ್ ಕ್ರೋಶ ಅಂದರೆ ನೀಡಲ್ ಮೇಲೆ 1 ಟೈಮ್ ದಾರವನ್ನು ತೊಗೊಳ್ಳೋಣ. ದಾರವನ್ನು ತೊಗೊಂಡ್ರೆ ಅದನ್ನು ಡಬಲ್ ಕ್ರೋಶ ಅಂತ ಕರಿತೀವಿ. ಸೊ ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗೋಣ. ಎಷ್ಟು ಮಾಡಬೇಕು ಅಂದರೆ ಹಾಫ್ ರಿಂಗ್ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗಬೇಕು. ನಿಧಾನವಾಗಿ ನೀಡಲ್ ಮೇಲೆ ದಾರ ತಗೋಬೇಕು. 6 ಎಳೆ ದಾರವನ್ನು ಸಹ ನಿಧಾನವಾಗಿ ನೀಡಲ್ನ ಮೂಲಕ ಪಾಸ್ ಮಾಡಿಕೊಂಡು 2ರಲ್ಲಿ 1 2ರಲ್ಲಿ 1 ಅಂತ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಮೊದಲು ಹಾಫ್ ಡಬಲ್ ಕ್ರೋಶ ಮಾಡೋಣ. ನೆಕ್ಸ್ಟ್ ನಾವು ಒಳಗಡೆ ರಿಂಗ್ ಬೀಡಿಗೆ ಒಳಗಡೆ ನಾವು ಒಂದು ಬೀಡ್ ಹಾಕಿದ್ದು ಲಾಕ್ ಆಗಿದ್ದ ಜಾಗದಲ್ಲಿ ಒಂದು ಥ್ರೆಡ್ ಇರುತ್ತೆ. ಆ ಥ್ರೆಡ್ ಸ್ಟಾಪ್ ಆಗೋ ಥ್ರೆಡ್ಗೆ ಬರೋವರೆಗೂ ಹಾಫ್ ರಿಂಗ್ ಕಂಟಿನ್ಯೂ ಆಗುತ್ತೆ. ಹಾಫ್ ರಿಂಗ್ ಆದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಅಂದರೆ ಅದನ್ನು ಇನ್ನು ಹಾಫ್ ರಿಂಗನ್ನ ನಾವು ಟರ್ನ್ ಮಾಡಿಕೊಂಡು ಇನ್ನು ಹಾಫ್ ರಿಂಗ್ನ ಫಿಲ್ ಮಾಡ್ತಾ ಹೋಗಬೇಕು, ಅಷ್ಟೇ, ಇನ್ನೇನಿಲ್ಲ. ಸೊ ನಾವೀಗ ಇಲ್ಲಿ ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ನಿಧಾನವಾಗಿ ನಿಮಗೆ ಅರ್ಥ ಆಗಲಿ ಅಂತಲೇ ಸ್ವಲ್ಪ ಸ್ಲೋ ಆಗಿ ಮಾಡ್ತಾ ಇದ್ದೀನಿ. ಯಾವುದೇ ಡಿಸೈನ್ ಆಗಲಿ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ನಾನು ಸ್ಲೋ ಆಗಿ ಹೇಳ್ಕೊಡ್ತೀನಿ, ಏಕೆಂದರೆ ನಿಮಗೆ ಅದು ಅರ್ಥ ಆಗಬೇಕು. ಸ್ಪೀಡಾಗಿ ಹೇಳ್ಕೊಟ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ, ಬಟ್ ಡಿಸೈನ್ ಕಂಪ್ಲೀಟ್ ಆಗಿ ಹೋಗಿರುತ್ತೆ. ಸೊ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ನಾನು ಡಿಸೈನನ್ನು ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಡೋದಕ್ಕೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ಲೋ ಆಗಿನೇ. ಸೊ ಇಲ್ಲಿ ನಾನು ಡಬಲ್ ಕ್ರೋಶವನ್ನು ಹಾಕ್ಕೊತಾ ಇದ್ದೀನಿ. ಅದು ಎಷ್ಟುವರೆಗೂ ಅಂದರೆ ನಾವು ಹಾಫ್ ರಿಂಗ್ ಅದು ಇದೆಯಲ್ಲ, ಹಾಫ್ ರಿಂಗ್ ಅದು ಫಿಲ್ ಆಗೋವರೆಗೂ, ಇದು ಕೌಂಟ್ ಮಾಡೋದೇನು ಬೇಡ, ಫಿಲ್ ಆಗೋವರೆಗೂ ಮಾಡ್ಕೋಬೇಕಷ್ಟೇ. ನಿಮಗೆ ಎಷ್ಟು ಆಗುತ್ತೆ, ಆ ರಿಂಗ್ ಎಷ್ಟು ಇಡ್ಸುತ್ತೆ ಡಬಲ್ ಕ್ರೋಶ ಅಷ್ಟವನ್ನು ನಾವು ಮಾಡ್ಕೊತಾ ಹೋಗಬೇಕು. ಸೊ ನೋಡ್ತಿದ್ದೀರಲ್ಲ, ನಾನಿಲ್ಲಿ ಡಬಲ್ ಕ್ರೋಶವನ್ನು ಹಾಕ್ತಾ ಇದ್ದೀನಿ. ನಾವು ಡಬಲ್ ಕ್ರೋಶವನ್ನು ಹಾಕಬೇಕಾದ್ರೆ ನಿಧಾನವಾಗಿ 6 ಎಳೆನೂ ಸಹ ನೀಡಲ್ ಮೌತ್ನಲ್ಲಿ ಬರೋ ಥರ ನಾವು ಪಿಕ್ ಮಾಡಬೇಕು. ಇನ್ ಕೇಸ್ ಏನಾದರೂ 6 ಎಳೆನಲ್ಲಿ 1 ಎಳೆ ಇಲ್ಲ 2 ಎಳೆನೂ ಮಿಸ್ ಆದರೆ ನೀವು ಮತ್ತೆ ನೀಡಲಿಂದ ದಾರವನ್ನು ಬ್ಯಾಕ್ ತೆಗೆದು ನೀವು ಮತ್ತೆ ಅದನ್ನು
ಹೊಸದಾಗಿ ಮತ್ತೆ ಇನ್ಸರ್ಟ್ ಮಾಡಿ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಡಿಸೈನ್ ಹಾಳಾಗುತ್ತೆ ಫ್ರೆಂಡ್ಸ್. ಸೊ ನಿಧಾನವಾಗಿ ಮಾಡಿ, ಸ್ವಲ್ಪ ನಿಮಗೆ ನೀಡಲ್ ಫಾಸ್ಟ್ ಮೂಮೆಂಟ್ ಬರೋವರೆಗೂ ಸ್ವಲ್ಪ ನೀವು ನಿಧಾನವಾಗಿಯೇ ನೀಡಲ್ನ ತಗೊಂಡು ನೀವು ದಾರವನ್ನು ಪಿಕ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ನೀವು ಅದನ್ನು ಕಲಿಯೋರ್ಗು ಅಷ್ಟೇ. ಆಮೇಲೆ ನೀವು ಫಾಸ್ಟಾಗಿ ಮೂಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಆದ ನಂತರ ನೀವು ತುಂಬ ಸ್ಪೀಡಾಗಿ ಹಾಕ್ಬೋದು ಫ್ರೆಂಡ್ಸ್. ತುಂಬಾ ಈಸಿ ಅಂತಲೇ ಹೇಳ್ಬೋದು ಡಿಸೈನ್ನ. ನೀವು ಇಷ್ಟಪಟ್ಟರೆ ನೀವು ಯಾವುದೇ ಡಿಸೈನು ಸಹ ನಿಮಗೆ ಕಷ್ಟ ಆಗೋದಿಲ್ಲ. ಸೊ ನಾನಿಲ್ಲಿ ಹಾಫ್ ರಿಂಗನ್ನು ಕಂಪ್ಲೀಟ್ ಮಾಡಿದ್ದೀನಿ, ನೋಡಿ ತೋರಿಸ್ತಾ ಇದ್ದೀನಿ. ಹಾಫ್ ರಿಂಗ್ ಕಂಪ್ಲೀಟ್ ಮಾಡಿದ ನಂತರ ನಾವು ಸ್ವಲ್ಪ ಟರ್ನ್ ಮಾಡ್ಕೋಬೇಕು. ನೋಡಿ ಹಾಫ್ ರಿಂಗ್ ಕಂಪ್ಲೀಟ್ ಆಗಿದೆ, ಮತ್ತೆ ಟರ್ನ್ ಮಾಡ್ಕೊಂಡು ಇನ್ನು ಹಾಫ್ ರಿಂಗ್ನ ನಾನು ನೋಡಿ ತೋರಿಸ್ತಾ ಇದ್ದೀನಿ. ಬೆರಳಿನಲ್ಲಿ ಹಾಗೆಯೇ ಮಾರ್ಕ್ ಮಾಡಿ ನಿಮಗೆ ಇನ್ನು ಹಾಫ್ ರಿಂಗ್ನ ನಾವು ಕಂಟಿನ್ಯೂ ಮಾಡ್ಕೋಬೇಕು ಅದೇ ರೀತಿಯೇ. ನೋಡಿ ತೋರಿಸ್ತಿದ್ದೀನಲ್ಲ, ಇನ್ನು ಹಾಫ್ ರಿಂಗ್ನ ನಾವು ಅದೇ ರೀತಿ ಫಿಲ್ ಮಾಡ್ಕೋಬೇಕು. ಸೊ ನಾವು ಹಾಫ್ ರಿಂಗ್ ಕಂಪ್ಲೀಟ್ ಆದ ನಂತರ ಇನ್ನು ಹಾಫ್ ರಿಂಗು ಡಬಲ್ ಕ್ರೋಶನಲ್ಲಿ ಸೇಮ್ ಅದೇ ರೀತಿ ನಿಧಾನವಾಗಿ ಎರಡರಿಂದ ಒಂದು ನೀಡಲ್ನ ಪಾಸ್ ಮಾಡಿ, ಥ್ರೆಡ್ ಪಾಸ್ ಮಾಡಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಡಿಸೈನ್ ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್, ನೆಗ್ಲೆಕ್ಟ್ ಮಾಡಬೇಡಿ. ಈಸಿ ಅಂತಲೂ ಸಹ ಕೆಲವೊಂದು ಡಿಸೈನ್ನ ಟಫ್ ಇರೋದ್ರಿಂದ ಆ ಡಿಸೈನ್ನ ನಾವು ಸ್ವಲ್ಪ ಕೇರ್ಫುಲಿ ಮಾಡಬೇಕಾಗತ್ತೆ. ನಿಮಗೆ ಕಲ್ತ ಮೇಲೆ ಯಾವುದೂ ಕಷ್ಟ ಅಂತ ಅನಿಸೋದಿಲ್ಲ. ಈಸಿಯಾಗಿ ನೀವು ಇಷ್ಟಪಟ್ಟು ಕಲೀರಿ. ಯಾವುದೇ ನೀವು ಕೆಲಸವನ್ನು ಇಷ್ಟಪಟ್ಟರೆ ಅದು ಏನೇ ಕೆಲಸ ಆಗಿರಲಿ ಅಥವಾ ನಮ್ದು ಏನೇ ಒಂದು ಇಷ್ಟಪಟ್ಟಿರೋವಂಥ ವರ್ಕ್ ಆಗಲಿ, ನಮಗೆ ಆ ವರ್ಕ್ ನಮ್ಮನ್ನು ಇಷ್ಟಪಡುತ್ತೆ ಅಂತ ಹೇಳ್ತಾರೆ. ಅಂದರೆ ನಮಗೆ ಅಷ್ಟು ಈಸಿಯಾಗಿ ಅದನ್ನು ನಾವು ಸುಲಭವಾಗಿ ಸಾಧಿಸ್ಬೋದು. ಸೊ ಏನೇ ಕೆಲಸ ಮಾಡಿದ್ರೂ ನಾವು ಮೊದಲು ಅದನ್ನು ಇಷ್ಟಪಡಬೇಕು, ಅಷ್ಟೇ, ಇನ್ನೇನಿಲ್ಲ. ಸೊ ನೀವು ಕ್ರೋಶವನ್ನು ಕಲಿತೀನಿ ಅಂದರೆ ನನಗೆ ಅದು ಇಷ್ಟ, ನಾನು ಕಲಿತೀನಿ ಅನ್ನೋ ಒಂದು ಛಲ ಇದ್ದರೆ ನೀವು ಏನನ್ನು ಸಹ ಸಾಧನೆ ಮಾಡ್ಬೋದು. ಸೊ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ, ನೋಡಿ ತೋರಿಸ್ತಾ ಇದ್ದೀನಿ. ಡಿಸೈನ್ ಒಂದು ರಿಂಗ್ ಡಿಸೈನ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ರೆಡಿಯಾದ ನಂತರ ಅದು ಎಲ್ಲಿಗೆ ಯಾವ ಲೆವೆಲ್ಗೆ ಡಿಸೈನ್ನ ಸ್ಟಾಪ್ ಆಗುತ್ತೆ ನೀಡಲ್, ಅಲ್ಲಿಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ, ಬಟ್ಟೆಗೆ ಲಾಕ್ ಮಾಡ್ತಿರೋದು ನಿಮಗೆ ಕಾಣಿಸ್ತಾ ಇದೆಯಲ್ಲ. ಸೊ ನಿಧಾನವಾಗಿ ನಾವು ಅದನ್ನು ಬಟ್ಟೆಗೆ ಲಾಕ್ ಮಾಡಿದ ನಂತರ ಒಂದು ಡಿಸೈನ್ ರೆಡಿಯಾಗಿರೋದು ನಿಮಗೆ ಕಾಣಿಸ್ತಾ ಇದೆ. ನೋಡಿ ಡಿಸೈನ್ ರೆಡಿಯಾಗಿದೆ, ಎಷ್ಟು ಕಂಪ್ಲೀಟಾಗಿ ರೆಡಿಯಾಗಿದೆ ಡಿಸೈನು. ಈಗ ನಾವು ಇದನ್ನು ಹಾಗೇ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದಕ್ಕೆ ನಾವೀಗ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ 3 ಚೈನ್ 3 ಚೈನ್ ಏನಕ್ಕೆ ಅಂದರೆ ಫ್ರೆಂಡ್ಸ್, ನಾನೀಗ ತೋರಿಸ್ತೀನಿ ಅದು ಏನಕ್ಕೆ ಅಂತ. 3 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 3 ಚೈನ್ನ ಹಾಕ್ಕೊಂಡಿದ್ದೀನಿ, ಅದನ್ನು ಲಾಕನ್ನು ಸಹ ಮಾಡ್ತಾ ಇದ್ದೀನಿ. 3 ಚೈನ್ ಏನಕ್ಕೆ ಹಾಕ್ಕೊಂಡೆ ಅಂದರೆ ಇದ್ರ ಪಕ್ಕದಲ್ಲಿ ನಾನಿಲ್ಲಿ 5 ಚೈನ್ ಹಾಕ್ಕೊಂಡಿರ್ತೀನಿ. ಈ ಡಿಸೈನ್ ಕಂಪ್ಲೀಟ್ ಆದ ನಂತರ 5 ಚೈನ್ನ ನಮಗೆ ಅದು ಕ್ಲೋಸ್ ಆಗಿ ಸ್ವಲ್ಪ 3 ಚೈನ್ ಥರ ಕಾಣಿಸುತ್ತೆ. ಸೊ ನಾನು ಅದನ್ನು ಇಲ್ಲಿಗೆ ಈ ಸೈಡ್ 5 ಚೈನ್ ಬದಲು 3 ಚೈನ್ ಹಾಕ್ಕೊತೀನಿ. ಪಕ್ಕದಲ್ಲಿ ಒಂದು ಎಗೇನ್ ಇನ್ನೊಂದು ಟೈಮ್ ನಾವು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕನ್ನು ಮಾಡಿದ ನಂತರ ನಾವಿಲ್ಲಿ 5 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಆಗಿದೆ, 4 ಚೈನ್ 5 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಆ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ತುಂಬ ಟೈಟಾಗೂ ಮಾಡಬೇಡಿ, ತುಂಬ ಲೂಸಾಗೂ ಸಹ ಮಾಡಬೇಡಿ. ಡಿಸೈನು ಎಷ್ಟೇ ಚೆನ್ನಾಗಿ ಬಂದಿದ್ರು ನಾವು ಟೈಟಾಗಿ ಮಾಡಿದ್ರೆ ಅದು ರಿಂಕಲ್ಸ್ ಬಂದು ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಕೇರ್ಫುಲಿ ನೀವು ಅದನ್ನು ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಲಾಕನ್ನು ಮಾಡ್ಕೊಳ್ಳಿ. ಮತ್ತೆ ಎಗೇನ್ ನಾವು 5 ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿದ ನಂತರ 5 ಚೈನ್ ಹಾಕ್ಕೊಂಡೆ, 5 ಚೈನ್ ಹಾಕಿದ ನಂತರ ಮತ್ತೆ 5 ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಕನ್ಫ್ಯೂಷನ್ ಬೇಡ ಫ್ರೆಂಡ್ಸ್, ಸ್ವಲ್ಪ ನಿಧಾನವಾಗಿ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಈಗ ಹಾಕಿದ ನಂತರ ನಾವು ಅದನ್ನು ಮತ್ತೆ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ಡಿಸೈನ್ ರೆಡಿಯಾಗಿದೆ. ಇದೇ ರೀತಿ ಮತ್ತೆ ಇನ್ನೊಂದು ಡಿಸೈನನ್ನು ಮಾಡ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡೆ, 5 ಚೈನನ್ನು ಹಾಕ್ಕೊಂಡೆ, ನಿಧಾನವಾಗಿ ದಾರವನ್ನು ಮೇಲ್ಭಾಗ ಮಾಡಿ ನಾವು ಅದನ್ನು ಬೀಡನ್ನು ತಗೊಳ್ಳೋಣ. ರಿಂಗ್ ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ನೋಡಿ ರಿಂಗ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಫ್ರೆಂಡ್ಸ್, ರಿಂಗ್ ಬೀಡ್ ಒಳಗಡೆ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕಾದ್ರೆ 6 ಎಳೆ ಥ್ರೆಡ್ಡು ಬರ್ತಿದೆಯಾ, ಇನ್ ಕೇಸ್ ಬಂದಿಲ್ವಾ ಮತ್ತೆ ರಿಂಗ್ ಬೀಡನ್ನು ರಿಮೂವ್ ಮಾಡಿ ಮತ್ತೆ ನಾವು ನಿಧಾನವಾಗಿ ನೀಡಲ್ನ ಮೂಲಕ ಪಾಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದು ಡಿಸೈನ್ ಹಾಳಾಗಿ ಹೋಗುತ್ತೆ. ಸೊ ಕೇರ್ಫುಲಿ ಮಾಡ್ಕೊಳ್ಳಿ. ಈಗ ರಿಂಗ್ ಬೀಡ್ ಲಾಕ್ ಆಗಿದ ನಂತರ ಅದ್ರ ಮೇಲೆ ಮತ್ತೆ ನಾವು 2 ಚೈನ್ ಹಾಕ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಬಾರ್ದು ರಿಂಗ್ ಬೀಡನ್ನ. 2 ಚೈನ್ನ ಮೇಲೆ ಹಾಕ್ಕೊಂಡು ಡೈರೆಕ್ಟಾಗಿ ನಾವಲ್ಲಿ ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ ಡಬಲ್ ಕ್ರೋಶವನ್ನು ನಾನು ನಿಧಾನವಾಗಿ ಕಂಪ್ಲೀಟಾಗಿ ಹಾಫ್ ರಿಂಗ್ ಮತ್ತು ಟರ್ನ್ ಮಾಡಿಕೊಂಡು ಮತ್ತೆ ಹಾಫ್ ರಿಂಗ್, ಆ ಥರ ಫುಲ್ ರಿಂಗನ್ನು ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು.
ನೋಡಿ ಡಬಲ್ ಕ್ರೋಶವನ್ನು ನಿಧಾನವಾಗಿ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು, ಇಲ್ಲಿ ನಾವು ರಿಂಗ್ ಬೀಡ್ ನೋಡೋದಕ್ಕೆ ಸ್ವಲ್ಪ ಗಟ್ಟಿ ದಪ್ಪ ಅಂತ ಅನ್ನಿಸ್ಬೋದು, ಬಟ್ ಆದರೆ ನಾವು ನೀಡಲ್ನ ಪಾಸ್ ಮಾಡಿ ನಾವು ಥ್ರೆಡ್ನ ನಾವು ಪಿಕ್ ಮಾಡಬೇಕಾದ್ರೆ ಸ್ವಲ್ಪ ಒರಟಾಟ ಅಂದರೆ ಸ್ವಲ್ಪ ಟೈಟಾಗಿ ಇನ್ ಕೇಸ್ ಏನಾದರೂ ನಾವು ಹೇಳಿದ್ರೆ ರಿಂಗ್ ಅದರಲ್ಲಿ ಬೀಡ್ ಕಟ್ ಆಗೋದಿಲ್ಲ, ರಿಂಗ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಬೇಸ್ ರೆಡಿ ಆಗಿದೆ, ಡಿಸೈನ್ ಕಂಪ್ಲೀಟ್ ಆಗಿದೆ. ಫುಲ್ ಸ್ಯಾಂಪಲ್ ಪೀಸ್ಗೆ ಹಾಕಿರೋದು ರೆಡಿ ಆಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ನೆಕ್ಸ್ಟ್ ಕಾಂಟ್ರಾಸ್ಟ್ ನಾನು ಪಿಂಕನ್ನು ತೊಗೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಗೆ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ನೆಕ್ಸ್ಟ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ಗ್ರೀನ್ನ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ನಾವು ಇದನ್ನು ಪಿಂಕ್ ಕಲರನ್ನು ಸಹ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಾವಿಲ್ಲಿ 5 ಚೈನ್ ಹಾಕಿದ್ವಲ್ಲ ಸ್ಟಾರ್ಟಿಂಗ್ನಲ್ಲಿ, ಇಲ್ಲೂ ಅಷ್ಟೇ 5 ಚೈನ್ನ ಹಾಕ್ಕೊಂಡು 5 ಚೈನ್ ಮೇಲೆ 5 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 5 ಚೈನ್ನ ಮೇಲೆ 5 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ತಾ ಇದ್ದೀನಿ. 5 ಚೈನ್ ನಾವು ಎಲ್ಲಿ ಗ್ರೀನ್ ಹಾಕಿದ್ವಿ ಅಲ್ಲೇನೆ 5 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಕಾಣಿಸ್ತಿದೆಯಲ್ಲ, ಲಾಕನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಪಕ್ಕದಲ್ಲಿ 5 ಚೈನ್ ಹಾಕ್ಕೊಂಡಿದ್ವಿ, ಬಟ್ ಅಲ್ಲಿ 5 ಚೈನ್ಗೆ 5 ಚೈನ್ ಹಾಕೋದು ಬೇಡ. 5 ಚೈನ್ ಒಳಗಡೆ ಇನ್ಸರ್ಟ್ ಮಾಡಿ 2 ಟೈಮ್ ನಾವು ಅದನ್ನು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 2 ಟೈಮ್ ನಾನು ಸಿಂಗಲ್ ಲಾಕನ್ನು ಮಾಡ್ತಾ ಇದ್ದೀನಿ. ಕಾಣಿಸ್ತಿದೆಯಲ್ಲ, ನಿಧಾನವಾಗಿ ಹಾಗೆ ನೋಡ್ತಾ ಇದ್ದೀನಿ. ತುಂಬಾ ಈಸಿ ಫ್ರೆಂಡ್ಸ್, ನನಗೆ ಇದು ತುಂಬಾ ಇಷ್ಟವಾದ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ಓಲೆ ಡಿಸೈನ್ ಥರ. ಸೊ ನಾನಲ್ಲಿ 2 ಟೈಮ್ ನಾನಲ್ಲಿ ಲಾಕನ್ನು ಮಾಡಿದ ನಂತರ ಬಟ್ಟೆಗೆ 1 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಡಿಸೈನ್ ಟೈಟಾಗಿ ಕೂರಲಿ ಅಂತ ನಾನು ಬಟ್ಟೆಗೆ 1 ಟೈಮ್ ಲಾಕನ್ನು ಮಾಡ್ತಾ ಇದ್ದೀನಿ. ನೋಡಿ ಬಟ್ಟೆಗೆ ಲಾಕ್ ಮಾಡಿದ ನಂತರ ಡೈರೆಕ್ಟ್ ನಾವು ಅಲ್ಲಿಂದ ಹಾಫ್ ರಿಂಗ್ ನಾವಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಹಾಫ್ ರಿಂಗ್ ನೋಡಿ ಈ ಜಾಗದಲ್ಲಿ ನಾವಲ್ಲಿ ಡಬಲ್ ಕ್ರೋಶ ಮಾಡಿದ್ವಲ್ಲ, ಡಬಲ್ ಕ್ರೋಶ ಮಾಡಿದ ಐ ಹೋಲ್ನಲ್ಲಿ ನಾವು 1 ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಲಾಕನ್ನು ಮಾಡಿದ ನಂತರ ನಾವು ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಮೇಲ್ಭಾಗ ಮಾಡಿಕೊಂಡು ನಾವು ಸ್ಮಾಲ್ ಬೀಡನ್ನು ಹಾಕ್ತಾ ಹೋಗೋಣ. ಇದು ಬೇರೆ ಥರ ಸ್ವಲ್ಪ ನೋಡಿ, ಸ್ಮಾಲ್ ಬೀಡನ್ನು ನಾವು ಆ್ಯಡ್ ಮಾಡಿದ ನಂತರ ಡಬಲ್ ಕ್ರೋಶಾಗೆ ನಾವು ನೀಡಲ್ ಮೇಲೆ 1 ಟೈಮ್ ದಾರ ತೊಗೊತೀವಲ್ಲ, ಆ ಥರ ತೊಗೊಂಡು ನಾವಿಲ್ಲಿ ಡೈರೆಕ್ಟ್ ಅದ್ರ ಪಕ್ಕದಲ್ಲಿ ಇರೋವಂಥ ನೋಡಿ ಇನ್ನೊಂದು ಚೈನ್ಗೆ ಒಳಗಡೆ ಪಾಸ್ ಮಾಡಬೇಕು. ನೀಡಲ್ ಪಾಸ್ ಮಾಡಿ ಡಬಲ್ ಕ್ರೋಶ ಥರ ನಾವು ದಾರವನ್ನು ಪಿಕ್ ಮಾಡಿ ಇಲ್ಲಿ ಅಟ್ ಎ ಟೈಮ್ ನಾವು 3 ಸಹ ಅಟ್ ಎ ಟೈಮ್ ತೊಗೋಬೇಕು. ನಾವು ದಾರವನ್ನು ಪಾಸ್ ಮಾಡಬೇಕು, ಅವಾಗ ಇಲ್ಲಿ ಲಾಕ್ ಆಗುತ್ತೆ. ನಾವು ಎರಡರಲ್ಲಿ ಒಂದು ತೊಗೋಬಾರ್ದು, 3 ಅಟ್ ಎ ಟೈಮ್ ನಾವು ಥ್ರೆಡ್ ಪಾಸ್ ಮಾಡಿ ಲಾಕನ್ನು ಮಾಡ್ಕೋಬೇಕು. ನೆಕ್ಸ್ಟು ನಾವು ಮತ್ತೆ ಎಗೇನ್ ಬೀಡನ್ನು ತೊಗೊಳ್ಳೋಣ. ನೀಡಲ್ ಮೇಲೆ 1 ಟೈಮ್ ದಾರವನ್ನು ಹಾಕ್ಕೊಂಡು ಎಗೇನ್ ಪಕ್ಕದಲ್ಲಿರೋದಕ್ಕೆ ಡಿಸೈನ್ಗೆ ನಾವು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ ಪಿಕ್ ಮಾಡಿಕೊಂಡು ನೋಡಿ ತೋರಿಸ್ತಾ ಇದ್ದೀನಿ. ಒಟ್ಟಿಗೆ ಮೂರಲ್ಲ ಒಳಗಡೆ ನಾವು ಥ್ರೆಡ್ಡನ್ನು ಪಾಸ್ ಮಾಡಿ ಎಗೇನ್ ಮತ್ತೆ ನಾವು ಪಾಸ್ ಮಾಡಿದ ಥ್ರೆಡ್ಗೆ ನಾವು ಬೀಡನ್ನು ಪೋಣಿಸ್ಕೋಬೇಕು. ಅದೇ ರೀತಿ ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು, ನೀಡಲ್ ಮೇಲೆ ದಾರ ತೊಗೋಬೇಕು. ಮತ್ತು ಎಗೇನ್ ನಾವು ಅಲ್ಲಿ ಡಬಲ್ ಕ್ರೋಶವನ್ನು ಮಾಡಬೇಕು. ಬಟ್ ಡಬಲ್ ಕ್ರೋಶವನ್ನು ಮಾಡಿ ನಾವಲ್ಲಿ ಅಟ್ ಎ ಟೈಮ್ 3 ದಾರದ ಒಳಗಡೆ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕು. ಸೊ ಪಾಸ್ ಮಾಡಿದಾಗ ಅಲ್ಲಿ ಬೀಡ್ ಲಾಕ್ ಆಗುತ್ತೆ, ಅಲ್ಲಿ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಇದೇ ರೀತಿ ಕಂಪ್ಲೀಟ್ ಡಿಸೈನ್ಗೆ ನಾವು ಬೀಡನ್ನು ಇದೇ ರೀತಿ ಕಂಪ್ಲೀಟಾಗಿ ಹಾಕ್ಕೊತ ಹೋಗಬೇಕು. ನೋಡಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಬಟ್ ನಾನಿಲ್ಲಿ ಫುಲ್ ಡಿಸೈನ್ಗೆ ಹಾಕೋದಿಲ್ಲ, ಹಾಫಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಫ್ ಟು ಹಾಫ್, ಫುಲ್ ಡಿಸೈನಲ್ಲಿ ಹಾಫ್ ಡಿಸೈನ್ ಮಾತ್ರ ಹಾಕ್ತೀನಿ. ಇದು ಒಂಥರ ಡಿಸೈನ್ ಆಗುತ್ತೆ. ಇನ್ ಕೇಸ್ ನಾವು ಇದನ್ನೇ ಕಂಪ್ಲೀಟ್ ಡಿಸೈನ್ಗೆ ಹಾಕಿದ್ರೆ ಅದು ಒಂದು ಡಿಸೈನ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ನಾವು ಯಾವ ಥರ ಡಿಸೈನ್ ಹಾಕ್ತೀವಿ ಆ ಥರ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಸೊ ನಾನಿಲ್ಲಿ ಹಾಫ್ ಡಿಸೈನ್ಗೆ ಮಾತ್ರ ನಾನಿಲ್ಲಿ ಪಿಂಕ್ ಕಲರ್ನಲ್ಲಿ ಬೀಡನ್ನು ಹಾಕ್ತಾ ಇದ್ದೀನಿ. ಸೊ ಹಾಫ್ ಬೀಡ್ ಮಾತ್ರ, ಇದು ಒಂಥರ ಕ್ಯೂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ಇಲ್ಲಿ ನಾನಿಲ್ಲಿ ಬೀಡನ್ನು ಹಾಕಿ ಅದೇ ರೀತಿ ಡಬಲ್ ಕ್ರೋಶವನ್ನು ಮಾಡಿ 3ರಿಂದ ಒಟ್ಟಿಗೆ ನಾನು ಥ್ರೆಡ್ಡನ್ನು ಪಾಸ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಲಾಕ್ ಆಗಿದೆ. ನಿಧಾನವಾಗಿ ಇದೇ ರೀತಿ ಕಂಪ್ಲೀಟಾಗಿ ಬೀಡನ್ನು ಹಾಕ್ಕೊತಾ ಹೋಗಬೇಕು. ಡಿಸೈನ್ಗೆ ನಿಧಾನವಾಗಿ ಬೀಡನ್ನು ಪಾಸ್ ಮಾಡಬೇಕು. ನಿಮ್ಗೆ ಬೀಡ್ ಪಾಸ್ ಮಾಡೋದು, ಬೀಡ್ ಲಾಕ್ ಮಾಡೋದು ಎಲ್ಲ ಸ್ವಲ್ಪ ನಿಮಗೆ ಸ್ಲೋ ಆದ್ರೇ ಕಲಿಯೋವರೆಗೂ. ಸೊ ನೋಡಿ ಡಿಸೈನ್ ರೆಡಿ ಇದೆ. ಹಾಫ್ ಡಿಸೈನ್ಗೆ ನಾನು ಹಾಕಿದ್ದೀನಿ. ಡಿಸೈನ್ಗೆ ಹಾಕಿದ ನಂತರ ನಾವಿಲ್ಲಿ ಬೀಡ್ ಲಾಕನ್ನು ಅದೇ ಡಿಸೈನ್ ಎಲ್ಲಿ ಎಂಡ್ ಮಾಡಿದ್ವಿ ಅದ್ರ ಮೇಲೇ ನಾವು ಇಲ್ಲಿ ಬೀಡ್ ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಅದೇ ಡಿಸೈನ್ ಎಲ್ಲಿ ನಾವು ಗ್ರೀನ್ಗೆ ಲಾಕ್ ಮಾಡಿದ್ವಿ ಅಲ್ಲಿಗೆ ನಾವು ಪಿಂಕನ್ನು ಸಹ ಲಾಕ್ ಮಾಡಬೇಕು. ನೋಡಿ ಕಾಣಿಸ್ತಿದೆಯಲ್ಲ, ಲಾಕ್ ಮಾಡಿದ ನಂತರ ಅದರ ಒಳಗಡೆನೆ ನಾವು ಎಗೇನ್ ಮತ್ತೆ 2 ಟೈಮ್ ನಾವು ಸಿಂಗಲ್ ಲಾಕನ್ನು ಮಾಡಿದ ನಂತರ ನಾವು 5 ಚೈನ್ ಎಲ್ಲಿ ಲಾಕ್ ಮಾಡಿದ್ವಿ ಅದ್ರ ಮೇಲೆ ನಾವು ಈ ಪಿಂಕ್ ಕಲರ್ ಥ್ರೆಡ್ನಲ್ಲಿ ಸಹ ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಲಾಕನ್ನು ಮಾಡಿದ ನಂತರ
ಎಗೇನ್ ನಾವಿಲ್ಲಿ 5 ಚೈನನ್ನು ಹಾಕ್ಕೋಬೇಕು. ನೋಡಿ 5 ಚೈನನ್ನು ಹಾಕ್ಕೊತಾ ಇದ್ದೀನಿ, ಕಾಣಿಸ್ತಿದೆಯಲ್ಲ. 5 ಚೈನ್ನ ಹಾಕ್ಕೊಂಡು 5 ಚೈನ್ ಮೇಲೆ ನಾವು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಕಾಣಿಸ್ತಿದೆಯಲ್ಲ, 5 ಚೈನ್ ಹಾಕಿದ್ರ ಮೇಲೆ ನಾವು ಗ್ರೀನ್ ಮೇಲೆ ಇದನ್ನು ಸಹ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ, ಪಕ್ಕದಲ್ಲಿ ನಾವು ಒಳಗಡೆ ನೀಡಲ್ ಪಾಸ್ ಮಾಡಿ 2 ಟೈಮ್ ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ನಾನು ಅಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಆ ಥರ ಇಲ್ಲಿ 2 ಟೈಮ್ ಸಿಂಗಲ್ ಲಾಕ್ ಹಾಕಿದ ನಂತರ ಬಟ್ಟೆಗೆ ನಾವು 1 ಟೈಮ್ ಲಾಕ್ ಮಾಡಿಕೊಂಡು ನಾವು ಡೈರೆಕ್ಟ್ ನಾವು ಬೀಡ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಫ್ ಡಿಸೈನಿಂದ ಬೀಡ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿ ನಾವು ಡಬಲ್ ಕ್ರೋಶವನ್ನು, ಅಂದರೆ ಡಬಲ್ ಕ್ರೋಶ ಹೇಗೆ ತೊಗೊತೀವಿ, ನೀಡಲ್ ಮೇಲೆ ದಾರ ಪಾಸ್ ಮಾಡಿ ಆ ಥರ ನಾವು ನಿಧಾನವಾಗಿ ಇಲ್ಲಿ ಡಬಲ್ ಕ್ರೋಶವನ್ನು ತೊಗೊಂಡು, ಬಟ್ ಅಟ್ ಎ ಟೈಮ್ ನಾವಿಲ್ಲಿ ಒಟ್ಟಿಗೆನೆ ಥ್ರೆಡ್ಡನ್ನು ನಾವು ಪಾಸ್ ಮಾಡಿ ಸಿಂಗಲ್ ಲಾಕನ್ನು ಹಾಕಬೇಕು. ಅಂದರೆ ಅಲ್ಲೇ ಪಾಸ್ ಮಾಡಿದಾಗ ಲಾಕ್ ಆಗುತ್ತೆ. ನಾವಿಲ್ಲಿ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಮಾಡೋ ಥರ ಮಾಡಬಾರ್ದು. ಬಟ್ ಆದರೆ ನೀಡಲ್ ಮೇಲೆ ನಾವು 1 ಟೈಮ್ ದಾರ ತೊಗೊಂಡು ಪಕ್ಕದಲ್ಲಿರೋ ಐ ಹೋಲ್ಗೆನೆ ನಾವು ನಿಧಾನವಾಗಿ ಥ್ರೆಡ್ಡನ್ನು ತೊಗೊಂಡು ನಾವು ಅಟ್ ಎ ಟೈಮ್ ಒಟ್ಟಿಗೆನೆ ಲಾಕ್ ಮಾಡಬೇಕು, ಅಷ್ಟೇ, ಇನ್ನೇನಿಲ್ಲ. ನೋಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಬೀಡನ್ನು ತೊಗೊಂಡು ಬೀಡನ್ನು ಇನ್ಸರ್ಟ್ ಮಾಡಬೇಕು. ಆಮೇಲೆ ನಾವು ನೀಡಲ್ ಮೇಲೆ ದಾರವನ್ನು ಪಾಸ್ ಮಾಡಿ ಪಕ್ಕದಲ್ಲಿರೋ ಅಂಥ ನೆಕ್ಸ್ಟ್ ಚೈನ್ಗೆ ದಾರವನ್ನು ನೀಡಲ್ನ ಪಾಸ್ ಮಾಡಿ ನಿಧಾನವಾಗಿ ದಾರವನ್ನು ಪಿಕ್ ಮಾಡಬೇಕು. ಆಮೇಲೆ ಅದೇ ದಾರವನ್ನು ಪಿಕ್ ಮಾಡಿದ ನಂತರ ಆ ದಾರವನ್ನು ಕೈಲಿರುವಂಥ ಲೆಫ್ಟ್ ದಾರವನ್ನು ನಾವು ರೆಡಿ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಡಿಸೈನ್ಗೆ ನಾನು ಹಾಕಿ ಸೆಕೆಂಡ್ ಸ್ಟೆಪ್ ರೆಡಿ ಇದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಮಧ್ಯದಲ್ಲಿ ಒಂದು 5 ಚೈನ್ ಗ್ಯಾಪ್ ಇಟ್ಟಿದ್ದೀವಲ್ಲ, ಅಲ್ಲಿ ಕುಚ್ಚನ್ನು ಹಾಕ್ಕೊತೀನಿ ಫ್ರೆಂಡ್ಸ್. ನೋಡಿ ತೋರಿಸ್ತಾ ಇದ್ದೀನಿ. ಈ ಜಾಗದಲ್ಲಿ ಕುಚ್ಚು ಬರುತ್ತೆ. ಕುಚ್ಚು ಹಾಕಿದ ನಂತರ ನಿಮಗೆ ಡಿಸೈನ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ತುಂಬಾ ಈಸಿ ಫ್ರೆಂಡ್ಸ್. ನೋಡಿ ಕಾಣಿಸ್ತಾ ಇದೆ. ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ರಿಚ್ ಲುಕ್ಕನ್ನು ಕೊಡುತ್ತೆ. ನಿಮ್ಮ ಸ್ಯಾರಿಗೆ ನಿಮ್ಗೆ ಫೇವ್ರೇಟ್ ಸ್ಯಾರಿ ಯಾವುದಿದೆ ಅದಕ್ಕೆ ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟವಾದ ಸ್ಯಾರಿಗೆ ತುಂಬ ಕ್ಯೂಟಾಗಿ ಇದೆ ಡಿಸೈನ್ ಅಂತಲೇ ಹೇಳ್ಬೋದು. ಇದು ನನ್ನ ಮೈ ಫೇವ್ರೇಟ್